ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಪೀರಿಯಡ್ಸ್ ಪೇನ್ಗೆ ಒಂದು ಬೆಸ್ಟ್ ಮನೆ ಮದ್ದನ್ನು ತಿಳಿಸಿ ಅಂತ ಕೂಡ ಕೇಳಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸನ್ನು ಕೂಡ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದು, ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಕಿಚನ್ ಅಥವಾ ಜಾಸ್ತಿ ಧೂಳು ಗಾಳಿ ಬರುವಂತಹ ಪ್ಲೇಸಲ್ಲಿ ನಾವು ಈ ರೀತಿ ಸ್ವಿಚ್ ಬೋರ್ಡ್ಗಳನ್ನು ನೋಡಿದಾಗ ಎಷ್ಟು ಕ್ಲೀನ್ ಮಾಡಿದ್ರೂ ಇದು ಈ ರೀತಿನೇ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಈಸಿಯಾಗಿ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪ ಕಾಟನ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯೂಸ್ ಮಾಡುವಂತಹ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ತಗೊಳ್ಬೋದು. ಕಾಟನ್ಗೆ ಒಂದು ಸ್ವಲ್ಪ ಈ ರೀತಿ ಒಂದೆರಡು ಹನಿಯಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ನಂತರ ನೀವು ಸ್ವಿಚ್ ಬೋರ್ಡನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರ ಮೇಲ್ಗಡೆ ಎಷ್ಟು ಡಸ್ಟ್ ಇದೆಯೋ ಅದೆಲ್ಲನೂ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ಸ್ವಿಚ್ ಬೋರ್ಡ್ ಶೈನಿಂಗ್ ಕೂಡ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ. ನಾರ್ಮಲ್ ಆಗಿ ನೀವು ಕಾಟನ್ ಇಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಷ್ಟೇ ಹಳೇದಾಗಿರುವಂತಹ ಈ ರೀತಿ ಡಸ್ಟ್ ಹಿಡಿದಿರುವಂತಹ ಸ್ವಿಚ್ ಬೋರ್ಡ್ಸ್ಗಳು ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣಿಸ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಔಟ್ಸೈಡ್ ಹಾಕುವಂತಹ ಬೀಗದ ಕೈಗಳು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ರು ಒಂದೊಂದ್ಸರಿ ಈ ರೀತಿ ಔಟ್ಸೈಡ್ ಇರೋದ್ರಿಂದ ಅದಕ್ಕೆ ನೀರೆಲ್ಲ ತಗಲಿಬಿಟ್ಟು ಕೀಗೆ ಈ ರೀತಿ ಜಂಗ್ ಎಲ್ಲ ಇಡ್ತಾ ಇರುತ್ತೆ. ಸೊ ಚೆನ್ನಾಗಿರುತ್ತೆ ಈ ಬೀಗ, ಆದ್ರೂ ಕೂಡ ವರ್ಕ್ ಆಗ್ತಾ ಇರಲ್ಲ. ಸೊ ಆವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ನೀವು ಈ ರೀತಿ ಸೋಪ್ನಲ್ಲಿ ಹಳೇದಾಗಿರುವಂಥ ಸೋಪ್ ಅಥವಾ ಈ ರೀತಿ ಸೋಪನ್ನು ತಗೊಂಡು ಆ ಕೀನ ನೀಟಾಗಿ ಉಜ್ಜಬೇಕು. ಆನಂತರ ನೀವು ಇದನ್ನು ಬೀಗದ ಒಳಗಡೆ ಹಾಕಿ ನೀಟಾಗಿ ಮೂವ್ ಮಾಡೋದ್ರಿಂದ ಅದರಲ್ಲಿ ಜಂಗ್ ಎಲ್ಲನೂ ಇನ್ಸೈಡ್ ಇರೋದು ಕೂಡ ಮೂವ್ ಆಗುತ್ತೆ. ಹಾಗೇನೆ ನೀವು ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ವಲ್ಪ ಗ್ರೀಸ್ ಅಥವಾ ಈ ರೀತಿ ಕೊಬ್ಬರಿ ಎಣ್ಣೆನ ಬಿಟ್ಟು ನಂತರ ನೀವು ಬೀಗದ ಕೈನ ಈ ರೀತಿ ಕೀನ ಹಾಕಿ ತೆಗೆಯೋದ್ರಿಂದ ಎಷ್ಟೇ ಹಳೇದಾಗಿರುವಂಥ ಜಂಗ್ ಹಿಡಿದಿರುವಂಥ ಬೀಗದ ಕೈ ಕೂಡ ನೀಟಾಗಿ ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿದ್ದಕ್ಕೂ ಇವಾಗೂ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆ ಅಂತ. ಸೊ ಈಸಿಯಾಗಿ ಲಾಕ್ ಕೂಡ ಆಗ್ತಾ ಇದೆ ಮತ್ತು ಓಪನ್ ಕೂಡ ಆಗ್ತಾ ಇದೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಪೀರಿಯಡ್ ಪೇನ್ ಅಂದ್ರೇ ಹೆಣ್ಮಕ್ಳಿಗೆ ವರನೂ ಹೌದು, ಶಾಪನೂ ಹೌದು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟನೇ. ಸೊ ಅನುಭವಿಸಿದವ್ರಿಗೆ ಗೊತ್ತು. ಸೊ ಈ ಒಂದು ಪೀರಿಯಡ್ಸ್ ಪೇನ್ ಬಂದಾಗ ನಾವು ನಾರ್ಮಲ್ ಆಗಿ ಯಾವುದೇ ಮೆಡಿಸಿನ್ನ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ನೀವು ಸ್ವಲ್ಪ ಪೇನ್ ರಿಲೀಫ್ ಆಗಬೇಕಂದ್ರೆ ನಾವು ಐಸ್ ಕ್ಯೂಬನ್ನು ಇಟ್ಕೊಳ್ತೀವಿ ಪೇನ್ ರಿಲೀಫ್ ಮಾಡೋದಕ್ಕೆ. ಸೊ ಒಂದು ವೇಳೆ ಆ ರೀತಿ ಆಗಿಲ್ಲ ಅಂದರೂ ಕೂಡ ನೀವು ಮನೆಯಲ್ಲಿ ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮುಂಚೆ ಈ ರೀತಿ ಫಸ್ಟ್ ಏಡನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ಸೊ ಇದು ಹಳೆ ಕಾಲದಿಂದ ಅಜ್ಜಿ ಹೇಳಿರುವಂತಹ ಒಂದು ರಹಸ್ಯವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಸೊ ಇದನ್ನು ಕೂಡ ನಾನು ಟ್ರೈ ಮಾಡಿನೇ ನಿಮಗೆ ಹೇಳ್ತಾ ಇರೋದು. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡ್ಕೊಳ್ಳೋದು ಈ ಒಂದು ರೆಮಿಡಿನ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬೌಲ್ಗೆ ನಾನು 1 ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೂ ಒಂದೆರಡು ಪೀಸ್ನಷ್ಟು ಚಕ್ಕೆ, 1 ಟೇಬಲ್ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತೀವಲ್ವ ಅದನ್ನು ಹಾಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಇದನ್ನು 1 ಗ್ಲಾಸ್ ನೀರಿರೋದು ಅರ್ಧ ಗ್ಲಾಸ್ಗೆ ಬರೋ ಹಾಗೆ ನೀಟಾಗಿ ಕುದಿಸ್ಕೊಳ್ಬೇಕು. ಈ ರೀತಿ ಕುದಿಸ್ಕೊಂಡ ನಂತರ ಲಾಸ್ಟಲ್ಲಿ ಇದನ್ನು ಸೋದಿಸ್ಕೊಂಡು ತೆಗೆದುಕೊಂಡು ಇದನ್ನು ಈ ರೀತಿ ಬಿಸಿ ಇರುವಾಗನೇ ಇದನ್ನು ಸಿಪ್ ಬೈ ಸಿಪ್ ಕುಡಿಬೇಕು. ಈ ರೀತಿ ಕುಡಿಯೋದ್ರಿಂದ ನಿಮ್ಮ ಪೇನ್ ಏನೆಲ್ಲ ಇರುತ್ತಲ್ವ ಅದೆಲ್ಲನೂ ನೀಟಾಗಿ ರಿಲೀಫ್ ಆಗುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಇದನ್ನು ಯಾವಾಗ ತೊಗೊಳ್ಳೋದಂತ ಕೇಳೋದಾದರೆ ಮಾರ್ನಿಂಗ್ ತೊಗೊಳ್ಬೋದು, ಇಲ್ಲಾಂದರೆ ಊಟ ಆದ ನಂತರ ನೈಟ್ ಟೈಮಲ್ಲಿ ಕೂಡ ಕುಡಿಬೋದು. ಡೈಲಿ ಒಂದ್ಸರಿ ಅಷ್ಟೇ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ಒಂದು ಡ್ರಿಂಕ್ಸ್ನ ನೀವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅವರು ಅಲ್ಲದೇ ಫ್ಯಾಟ್ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಲ್ವ, ಮನೆಯಲ್ಲೇ ಕುಳಿತು ಯಾವುದೇ ಎಕ್ಸಸೈಸ್ ಇಲ್ಲದೇ, ಸೊ ಅವರು ಕೂಡ ಈ ಒಂದು ಡಿಟಾಕ್ಸ್ ಡ್ರಿಂಕ್ಸ್ನ ಟ್ರೈ ಮಾಡ್ಬೋದು. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ತೆಂಗಿನ ನಾರುಗಳನ್ನು ನಾವು ತೆಂಗಿನಕಾಯಿ ತಂದ ತಕ್ಷಣ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ, ತೆಂಗಿನಕಾಯಿ ತೆಗೆದುಕೊಂಡು. ಸೊ ಇದರಿಂದ ನೀವು ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ನೀವು ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೆ ಈ ರೀತಿ ತೆಂಗಿನ ನಾರನ್ನು ನೀವು ಯೂಸ್ ಮಾಡ್ತಾ ಇದ್ದೀರಲ್ವ, ಸೊ ಅದನ್ನು ಹೀಗೆ ನೀವು ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ನೆಟ್ಟಿರುವಂಥ ಈ ರೀತಿ ತೆಂಗಿನಕಾಯಿ ಚೀಲಗಳಾಗಿರ್ಬೋದು ಅಥವಾ ಈ ರೀತಿ ಬಾಡಿ ಸ್ಕ್ರಬ್ಬರ್ ಸಿಗುತ್ತೆ ನಿಮಗೆ, ಓಲ್ಡ್ ಆಗಿರೋದಂತನ ನೀವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವ. ಸೊ ಇದನ್ನು ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡು ಇದ್ರ
ಒಳಗಡೆ ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ತೆಂಗಿನ ನಾರನ್ನು ಇಟ್ಟು ಇದ್ರ ಮೇಲ್ಗಡೆ ಒಂದು ರಬ್ಬರ್ ಅಥವಾ ಈ ರೀತಿ ದಾರದನ್ನು ನೀವು ಸುತ್ಕೊಳ್ಬೇಕು ನೀಟಾಗಿ. ಈ ರೀತಿ ಸುತ್ತಿ ನೀವು ನಂತರ ಇದನ್ನ ನೀವು ಸ್ಕ್ರಬ್ಬರ್ ತರ ಈಸಿಯಾಗಿ ಯೂಸ್ ಮಾಡ್ಬೋದು. ಪ್ಲಾಸ್ಟಿಕ್ ಅಥವಾ ತಂತಿ ಸ್ಕ್ರಬ್ಬರ್ ಗಳನ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ತೆಂಗಿನ ನಾರಿಂದ ಮಾಡಿರುವಂತಹ ಸ್ಕ್ರಬ್ಬರ್ ಗಳನ್ನ ಯೂಸ್ ಮಾಡೋದ್ರಿಂದ ಪಾತ್ರೆಗಳು ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ, ಹಾಗೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು. ಸೊ ನೋಡಿದ್ರಲ್ವಾ ಎಷ್ಟು ಈಸಿಯಾಗಿ ಈ ಒಂದು ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಂಡ್ವಿ ಅಂತೇಳಿ. ಸೊ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ಹೀಗೂ ಕೂಡ ಒಂದ್ಸರಿ ರಿಯೂಸ್ ಮಾಡ್ಕೊಂಡು ನೋಡಿ, ಓಕೆನಾ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.